ಸರ್ಕಾರಿ ಹಾಗೂ ಖಾಸಗಿ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿಬ್ಬಂದಿಗಳ ಕನಿಷ್ಠ ವೇತನಕ್ಕೆ ವೈಜ್ಞಾನಿಕ ರೂಪದ ನಿಯಮ ಜಾರಿಗೆ ತರಬೇಕು ಮತ್ತು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇರುವ 4 ಕಾರ್ಮಿಕ ಸಂಹಿತೆಗಳನ್ನು ತಡೆದು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಬೇಕೆಂದು ಒತ್ತಾಯಿಸಿ ಮೇ 30ರಂದು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ನ ಕೊಡಗು ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಚಲೋ ಹೋರಾಟವನ್ನು ರೂಪಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಸಿಐಟಿಯು ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಭರತ್ ಅವರು, ರಾಜ್ಯದಲ್ಲಿ ಬೃಹತ್ ಸಂಖ್ಯೆಯಲ್ಲಿರುವ ಸಂಘಟಿತ, ಅಸಂಘಟಿತ ಮತ್ತು ಯೋಜನಾ ಕಾರ್ಮಿಕರ ಬದುಕನ್ನು ರಕ್ಷಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇವೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಸಂವಿಧಾನ ನೀಡಿರುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಬಳಸಿಕೊಂಡು ಇದನ್ನು ತಡೆಯಬೇಕು. ಆ ಮೂಲಕ ಸೂಕ್ತ ತಿದ್ದುಪಡಿಗಳೊಂದಿಗೆ ನಿಯಮಾವಳಿಗಳನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು. ಸರ್ಕಾರ ಕನಿಷ್ಠ ವೇತನದ ಪರಿಷ್ಕರಣೆ ಮಾಡಲಿಕ್ಕೆ ಹಿಂದೇಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ 30ನೇ ತಾರೀಕು ಇಡೀ ರಾಜ್ಯದ ಒಳಗಡೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಯನ್ನ ಮಾಡುವುದರ ಮುಖಾಂತರ ಒಂದು ಸಂಘರ್ಷಾತ್ಮಕವಾಗಿರ್ತಕ್ಕಂಥ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದು. ಆದರೆ ಸರ್ಕಾರ 22ನೇ ತಾರೀಕು ಕನಿಷ್ಠ ವೇತನದ ಪರಿಷ್ಕರಣೆಯಾಗಿ 60% ಏರಿಕೆ ಮಾಡಿದೆ. ಈ ಏರಿಕೆ ಮಾಡಿರ್ತಕ್ಕಂಥ 60%ಗೆ ಸರ್ಕಾರವನ್ನು ಅಭಿನಂದಿಸ್ತೀವಿ ಮತ್ತು ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಷಯ. ಆದರೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕೇಳಿರತಕ್ಕಂಥ ವೇತನ 100% ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ವೇತನ ಬೇಕು. ನಾವು ಕೇಳ್ತಾ ಇರತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ವೇತನ ಅಂತ ಹೇಳಿದ್ರೆ ಕನಿಷ್ಠ ಒಂದು ಕಾರ್ಮಿಕ ಅವನ ಕುಟುಂಬ ಸಮೇತ ಬದುಕಲಿಕ್ಕೆ, ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಅವನ ಜೀವನವನ್ನ ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬದುಕಿಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ವೇತನ ಬೇಕು ಅನ್ನತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಇದ್ದಿದ್ದು. 100% ಕೊಡಬೇಕು ಅಂತ ಹೇಳಿ. ಆದರೆ ಸರ್ಕಾರ 60% ನಿಲ್ಲಿಸಿದೆ. ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿನ ಮಾರ್ಗದರ್ಶನ ಇದೆ, ಹೈಕೋರ್ಟಿನ ಮಾರ್ಗದರ್ಶನ ಇದೆ. ಹೈಕೋರ್ಟಿನ ಮತ್ತು ಸುಪ್ರೀಂ ಕೋರ್ಟ್ನ 2 ಮಾರ್ಗದರ್ಶನವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸರ್ಕಾರ ಪಾಲಿಸಲಿಲ್ಲ ಅಂತಕ್ಕಂಥದ್ದಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ. ಅದರಿಂದ ನಾವು 30ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಅನ್ನತಕ್ಕಂಥದ್ದೇನಿದೆ ಅದರಲ್ಲಿ ಸ್ವಲ್ಪ ಸಡಿಲ ಮಾಡ್ಲಿಕ್ಕೆ ಇರತಕ್ಕಂಥ ತೀರ್ಮಾನವನ್ನು ಮಾಡಿದೆ. ಯಾಕಂದ್ರೆ ಒಂದು 60% ಅನ್ನ ಕೊಟ್ಟಿರತಕ್ಕಂಥ ಒಂದು ಗೌರವಕ್ಕಾಗಿ ಆದರೂ ನಾವು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಹೋಗ್ಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಡಿಮ್ಯಾಂಡ್ ಏನಂದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ವೇತನವನ್ನ 100% ಕೊಡಬೇಕು ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ. ಜೊತೆಯಲ್ಲಿ ಇಲ್ಲಿ ಇವತ್ತು ವೇತನ ಪರಿಷ್ಕರಣೆ ಆಗತಕ್ಕಂಥ ಸಂದರ್ಭದ ಒಳಗಡೆ ಕೊಡಗು ಜಿಲ್ಲೆಯ ಒಳಗಡೆ ಇರತಕ್ಕಂಥ ಬಹಳ ಪ್ಲಾಂಟೇಶನ್ ವಿಭಾಗ ಇರತಕ್ಕಂಥ ಕಾರ್ಮಿಕರಿಲ್ಲ. ಅದು ತೋಟ ಕಾರ್ಮಿಕರು ಇರ್ಬೋದು, ಅಥವಾ ರಬ್ಬರ್ ತೋಟದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಚಹಾ ತೋಟಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು. ಈ ಪಟ್ಟಿಯಲ್ಲಿ ಇವತ್ತು ಪ್ಲಾಂಟೇಶನ್ ಕಾರ್ಮಿಕರು ಸೇರ್ಪಡೆ ಆಗಲಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ. ಬರೀ ಪ್ಲಾಂಟೇಶನ್ ಮಾತ್ರ ಅಲ್ಲ, ಬೀಡಿ ಮತ್ತು ಅಗರಬತ್ತಿ, ಕೈಮಗ್ಗ ಇನ್ನಿತರತಕ್ಕಂಥ ಕೆಲವು ವಿಭಾಗಗಳು, ಈ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈ ಒಂದು ಪ್ಲಾಂಟೇಶನ್ ದೊಡ್ಡ ವಿಭಾಗ ಇರತಕ್ಕಂಥದನ್ನ ಸೇರ್ಪಡೆ ಮಾಡಬೇಕು ಅನ್ನತಕ್ಕಂಥದ್ದು. ಜೊತೆಯಲ್ಲೇ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಬೇಡಿಕೆ ಸರ್ಕಾರದ ಮುಂದೆ, ಇವತ್ತು ಸ್ಕೀಮ್ ನೌಕರರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರತಕ್ಕಂಥ ಅಂಗನವಾಡಿ ನೌಕರಿರ್ಬೋದು, ಬಿಸಿ ಊಟ ನೌಕರಿರ್ಬೋದು, ಆಶಾ ಕಾರ್ಯಕರ್ತರಿದ್ದಾರೆ, ಅವರಿವತ್ತು ಸ್ಕೀಮ್ ನೌಕರರಾಗಿ ಕನಿಷ್ಠ ವೇತನದ ಪರಿಧಿಯಿಂದ ಹೊರಗಡೆ ಇಲ್ಲ. ಅವರಿನ್ನೂ ಕೂಡ ಕನಿಷ್ಠ ವೇತನದ ಪರಿಧಿಗೆ ಬರಲಿಲ್ಲ. ನಾವು ಈ ಬೇಡಿಕೆಯಲ್ಲಿ ಸರ್ಕಾರದ ಮುಂದೆ ಇರತಕ್ಕಂಥ ಬೇಡಿಕೆ ಅವರನ್ನ ಕನಿಷ್ಠ ವೇತನದ ಪರಿಧಿಗೆ ತರಬೇಕು ಅನ್ನತಕ್ಕಂಥ ಬೇಡಿಕೆ ಇತ್ತು. ಅದು ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಇವತ್ತು ಈಡೇರಿಸಲಿಲ್ಲ ಅನ್ನತಕ್ಕಂಥದ್ದು. ಹೀಗೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಹಲವಾರು ಅಂಶಗಳನ್ನ ಮುಂದಿಟ್ಕೊಂಡು ಕರ್ನಾಟಕದ ರಾಜ್ಯದಾದ್ಯಂತ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐಟಿ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ನಾವು ಈ ಒಂದು 30ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೊಡತಕ್ಕಂಥ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಜೊತೆಗೆ ಇಡೀ ರಾಜ್ಯದ ಒಳಗಡೆ ಕಾರ್ಮಿಕರು ಸಹಿ ಹಾಕೋದ್ರ ಮುಖಾಂತರ, ಸಾರ್ವಜನಿಕರ ಸಹಿ ಹಾಕೋದ್ರ ಮುಖಾಂತರ ಕನಿಷ್ಠ ವೇತನ ಬೇಕು ಅನ್ನತಕ್ಕಂಥ ಬೇಡಿಕೆಯಿಂದ ಇವಾಗೆಲ್ಲ ಸಿಗ್ನೇಚರ್ ಕ್ಯಾಂಪಿಂಗ್ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸಿಗ್ನೇಚರ್ ಕ್ಯಾಂಪಿಂಗ್ ನಡೀತಾ ಇದೆ. ಆ ಸಿಗ್ನೇಚರ್ ಕ್ಯಾಂಪ್ ಅನ್ನ ಮಾನ್ಯ ಮುಖ್ಯಮಂತ್ರಿಗೆ ನೇರವಾಗಿ ಮುಂದಿನದಲ್ಲಿ ಕಳಿಸತಕ್ಕಂಥ ಕೆಲಸ ಇದೆ. ನಾಳೆ ಈ ಬೇಡಿಕೆಗಳನ್ನು ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿಯಾಣದಲ್ಲಿ ಹೋರಾಟಕ್ಕೆ ಇಳಿದ ಜನರು ಯುವಕರು ಬೀದಿಗೆ ಬಂದಿದ್ದರು.
ಅಂದ್ರೆ ಅಲ್ಲಿ ಎಲ್ಲ ಕನಿಷ್ಠ ವೇತನ ಅನ್ನೋದು ಈ ಪದ್ಧತಿನೇ ಇಲ್ಲ. ಅಲ್ಲಿ ಎಲ್ಲ ಕನಿಷ್ಠ ವೇತನ 7,000 ರೂಪಾಯಿ 8,000 ರೂಪಾಯಿಯನ್ನು ದುಡಿಬೇಕಾದ ಪರಿಸ್ಥಿತಿ ಇವತ್ತು ಕೂಡ ನಮ್ಮ ಭಾರತ ದೇಶದಲ್ಲಿ ಇದೆ ಅಂತ ನಮ್ಮ ಮುಂದೆ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದುಡಿಬೇಕು, 12 ಗಂಟೆಗಳ ಕಾಲ ದುಡಿಬೇಕು. 12 ಗಂಟೆಗಳ ಕಾಲ ದುಡಿದ್ರೂ ಕೂಡ ನನ್ನ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಪರಿಸ್ಥಿತಿ ಭಾರತ ದೇಶದಲ್ಲಿ ನಿರ್ಮಾಣ ಆಗಿದೆ. ಯುವಕರು ಬೀದಿಗೆ ಬರ್ತಾ ಇದ್ದಾರೆ. ಅಂದ್ರೆ ಇವತ್ತಿನ ರಾಜಕೀಯವಾಗಿ ಕೂಡ ಅದು ನೋಡಿ ದೊಡ್ಡ ರೀತಿಯಲ್ಲಿ ಒಂದು ಚಾಲೆಂಜ್ ಅನ್ನು ಕೊಡುವ ರೀತಿಯಲ್ಲಿ ಮುಂದಕ್ಕೆ ಬರ್ತಾ ಇದ್ದಾರೆ. ಈಗ ನೋಡಿ ನೀವು ಒಂದು ಜಿಲ್ಲೆ ಪಕ್ಷ ಕೂಡ ಈಗ ಹೊಸದಾಗಿ ಒಂದು ಪಕ್ಷ ಕೂಡ ಉದಯವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಈಗ ನೋಡಿ ಸರ್ಕಾರಗಳು ಅದು ಯಾವುದೇ ಇರಲಿ, ಕೇಂದ್ರ ಸರ್ಕಾರ ಇರ್ತದೆ, ರಾಜ್ಯ ಸರ್ಕಾರ ಕೂಡ ಇರ್ತದೆ. ಆದ್ರೆ ಇವರ ವಿರುದ್ಧ ದೊಡ್ಡ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು, ದೊಡ್ಡ ರೀತಿಯಲ್ಲಿ ಅಸಮಾಧಾನ ಇದೆ. ಭಾರತ ದೇಶದಲ್ಲಿ ಇರುವಂತಹ ಯುವಕರು ದೊಡ್ಡ ರೀತಿಯಲ್ಲಿ ಈ ಕನಿಷ್ಠ ವೇತನಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಮುಂದೆ ಬರ್ತಾ ಇದೆ. ಈಗಿನ ಒಂದು ಸಂದರ್ಭದಲ್ಲಿ ನಮ್ಮ ಹೋರಾಟ ಇಡೀ ರಾಜ್ಯದಲ್ಲಿ ನಮ್ಮ CIT ಹೋರಾಟಗಳು ಹಲವಾರು ವರ್ಷಗಳಿಂದ ನಿಮ್ಮ ಮುಂದೆ ನಾವು ಎಷ್ಟು ಸತಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಕಳೆದ 22 ವರ್ಷಗಳಿಂದ ನಿರಂತರವಾಗಿ ನಾವು CIT ನೇತೃತ್ವದಲ್ಲಿ ಅಥವಾ JCTU ನಮ್ಮ ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ 22 ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಗೋಷ್ಠಿಯಲ್ಲಿ CITU ಅಧ್ಯಕ್ಷ AC ಸಾಬು, ಉಪಾಧ್ಯಕ್ಷ KK ಹರಿದಾಸ್, ಸರ್ಕಾರಿ ಆಸ್ಪತ್ರೆ ಸ್ವಚ್ಛತಾ ನೌಕರರ ಸಂಘದ ಅಧ್ಯಕ್ಷೆ HK ಜಾನಕಿ, ಗ್ರಾಮ ಪಂಚಾಯತ್ ನೌಕರರ ಸಂಘದ ಕುಶಾಲನಗರ ತಾಲೂಕು ಕಾರ್ಯದರ್ಶಿ HM ದಿನೇಶ್, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರ ಸಂಘದ ಪ್ರಮುಖರಾದ ಇಂದಿರಾ KC ಪಾಲ್ಗೊಂಡಿದ್ದರು.